ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹರ್ಷೂಸ್ ವೇ. ನಾನು ಇವತ್ತು ಕುಲ್ಫಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ವಿತೌಟ್ ಶುಗರ್ ಹಾಗೆ ವಿತೌಟ್ ಜಾಗ್ರಿ. ಬನ್ನಿ ನೋಡ್ಕೊಬರೋಣ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಇಲ್ಲಿ ನಾನು 1 ಲೀಟರ್ ಹಾಲನ್ನ ಕಾಯಕ್ಕೆ ಇಟ್ಕೊಂಡು, ಅದು ಕಾಯ್ದ ನಂತರ ಒಂದು ಸ್ವಲ್ಪನ ಸಣ್ಣ ಬಟ್ಲಲ್ಲಿ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನ ಹಾಕಿ ನೆನೆಯೋಕೆ ಇಡ್ತಾ ಇದ್ದೀನಿ. ಹಾಲು ಒಂದು 70% ಇಂಗೋ ತನಕ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನೊಂದು ಸೈಡಲ್ಲಿ ನಾನು ಡ್ರೈ ಫ್ರೂಟ್ಸ್ನ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಕ್ಕರೆ ಹಾಗೆ ಬೆಲ್ಲ ಏನು ಯೂಸ್ ಮಾಡ್ತಿಲ್ಲ, ಹಾಗಾಗಿ ನಾನು ಡೇಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸ್ವೀಟ್ನೆಸ್ಗೋಸ್ಕರ. ಇಲ್ಲಿ ನಾನು 1 ಬೌಲಷ್ಟು ಖರ್ಜೂರನ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೆ 1 ಹಿಡಿಯಷ್ಟು ಗೋಡಂಬಿ, 1 ಹಿಡಿಯಷ್ಟು ಬಾದಾಮಿ, ಹಾಗೆ 1-2 ಅಂಜೀರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಡೇಟ್ಸ್ ಅಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಅದಕ್ಕೆ ಗೋಡಂಬಿ ಮತ್ತೆ ಅಂಜೀರ್ನ ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಬಿಸಿನೀರು ಸೇರಿಸಿ ನೆನೆಯೋದಕ್ಕೆ ಬಿಡಬೇಕು. ಹಾಗೆ ಬಾದಾಮಿನೂ ಕೂಡ ಸೆಪರೇಟ್ ನೆನೆಸ್ಕೋಬೇಕು, ಯಾಕಂದ್ರೆ ಅದ್ರದ್ದು ಸಿಪ್ಪೆಗಳನ್ನೆಲ್ಲ ತೆಗಿಬೇಕು ಬಾದಾಮಿಲಿರೋದು. ಅದೆಲ್ಲ ನೆನ್ನ ನಂತರ ನಾನು ಇಲ್ಲಿ ಮಿಕ್ಸಿಗೆ ಹಾಕೊಂಡು ಎಲ್ಲಾನು ರುಬ್ಕೋತಾ ಇದ್ದೀನಿ. ಫಸ್ಟ್ ನೆನ್ಸಿಟ್ಕೊಂಡಿರೋ ಡೇಟ್ಸ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ಅರ್ಧ ಬೌಲಷ್ಟು ಹಾಲಿನ ಕೆನೆ ಹಾಕೊಂಡಿದ್ದೀನಿ. ಅದಾದ ನಂತರ ಸಿಪ್ಪೆ ತೆಗೆದಿರೋ ಬಾದಾಮಿ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡ ನಂತರ ಅದನ್ನ 70% ಅಷ್ಟು ಇಂಗಿರೋ ಹಾಲಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಚೆನ್ನಾಗಿ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. ಹಾಗೆ ಆಗ್ಲೇ ನೆನ್ಸಿಟ್ಟಿರೋ ಕೇಸರಿ ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ 100% ಹೆಲ್ದಿ ಡೆಸರ್ಟ್ ಅಂತಾನೆ ಹೇಳ್ಬೋದು. ಇದಕ್ಕೆ ನಾನು ಯಾವುದೇ ಶುಗರ್ ಅಥವಾ ಜಾಗ್ರಿ ಏನು ಯೂಸ್ ಮಾಡಿಲ್ಲ. ಡಯಾಬಿಟಿಸ್ ಇರೋರು ಅಥವಾ ಮಕ್ಕಳಿಗೆ ಅಥವಾ ಡಯಟ್ ಮಾಡೋರು ಯಾರು ಬೇಕಾದ್ರೂ ತಿನ್ಬೋದು. ತುಂಬಾ ಹೆಲ್ದಿ ವೇ ಅಲ್ಲಿ ಮಾಡ್ತಾ ಇರೋಂಥ ಡೆಸರ್ಟ್. ಟೇಸ್ಟ್ ಕೂಡ ಅಷ್ಟೇ ಎಮ್ಮಿ ಆಗಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಗಟ್ಟಿ ಆಗ್ಬೇಕು. ಇವಾಗ ಇದು ಸಣ್ಣದಾಗಿ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ಏಲಕ್ಕಿ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದ್ರ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇದನ್ನ ಕುದಿಸ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಗಟ್ಟಿಯಾಗಿದೆ. ಇದ್ರ ಕನ್ಸಿಸ್ಟೆನ್ಸಿ ನೀವು ನೋಡ್ತಿರ್ಬೋದು. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನ ಪೂರ್ತಿ ತಣ್ಣಗಾಗೋದಿಕ್ಕೆ ಬಿಡಬೇಕು. ಇವಾಗ ಇದು ಪೂರ್ತಿ ತಣ್ಣಗಾಗಿದೆ. ಇವಾಗ ನಾನು ಮತ್ತೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ಒಂದ್ಸಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನ ಡೈರೆಕ್ಟ್ ಆಗಿ ಕುಲ್ಫಿ ಮೌಲ್ಡ್ ಅಥವಾ ಐಸ್ ಕ್ರೀಮ್ ಮೌಲ್ಡ್ ಹಾಕಿ 10 to 12 hours ಫ್ರೀಸರ್ ಅಲ್ಲಿ ಇಟ್ಟು ತೆಗೆದ್ರೆ ನಮ್ಮ ಕುಲ್ಫಿ ರೆಡಿ ಆಗಿರುತ್ತೆ. ನಿಮ್ಮ ಹತ್ರ ಕುಲ್ಫಿ ಮೌಲ್ಡ್ ಇಲ್ಲ ಅಥವಾ ಐಸ್ ಕ್ರೀಮ್ ಮೌಲ್ಡ್ ಇಲ್ಲ ಅಂತ ಅಂದ್ರೆ ಐಸ್ ಕ್ರೀಮ್ ಬಾಕ್ಸ್ ಇರುತ್ತಲ್ಲ ಅದಕ್ಕೇನೆ ಹಾಕಿ ಫ್ರೀಸ್ ಮಾಡಿ ನೀವು ಐಸ್ ಕ್ರೀಮ್ ತರನು ಎಂಜಾಯ್ ಮಾಡಬಹುದು. ಇದ್ರ ಟೇಸ್ಟ್ ಆಗ್ಲಿ ಅಥವಾ ಟೆಕ್ಸ್ಚರ್ ಆಗ್ಲಿ ಹೊರಗಡೆ ನಾವೇನ್ ಕುಲ್ಫಿ ತಿಂತೀವಿ ಅದೇ ಟೇಸ್ಟ್ ಇರುತ್ತೆ. ಓವರ್ ನೈಟ್ ಫ್ರೀಸ್ ಆದ್ಮೇಲೆ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗ್ ಬಂದಿದೆ ಅಂತ ನೀವು ನೋಡ್ತಿರ್ಬೋದು. ತುಂಬಾ ಎಮ್ಮಿಯಾಗಿ ತುಂಬಾ ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.